ಕರೆಂಟ್ ತಗೊಳ್ರಿ ಅಂತ ಕಾನೂನು ಮಾಡ್ಯಾನ. ಕಾನೂನು ಬರ್ಬೇಕಾ ಬರಬಾರ್ದ? ಬರಬಾರ್ದು, ಹೌದಲ್ಲ? ಅದಕ್ಕೆ ನಾವು 45 ಲಕ್ಷ ಕೃಷಿ ಪಂಪ್ ಸೆಟ್ ಇದೀವಿ. ನಮಗೆ ಮೀಟ್ ಹಾಕಿದ್ರೆ ನಮ್ಮದು ಪುಂಗಿ ಬಂದಾಕತಿ, ನಿಮ್ಮ ಮನೆನೂ ಕತ್ತಾಕತಿ. ಇದಾಗಬಾರ್ದು ಅಂತೇಳಿ ಈ ಕಾನೂನು ತಂದಾರಲ್ಲ. ಈ ಹೋರಾಟದಲ್ಲಿ ಅದು ಕೂಡ ಒಂದು ಹೋರಾಟದ ಪ್ರಶ್ನೆ ಇದೆ. ಅರ್ಥ ಆಯ್ತಲ್ಲ? ನಮ್ಮೂರಾಗ ಯಾವನಾರ ಸೊಕ್ಕಿಗೆ ಬಂದ್ರೆ ಏನಂತೀವಿ? ಅವನಿಗೇನು ಕೋಡ್ ಬಂದವೇನಂತೀವಿ ಅಂತೀವಲ್ಲ. ನರೇಂದ್ರ ಮೋದಿ 4 ಕೋಡ್ ಬಂದ್ಬಿಟ್ಟವ. ಅವೇ 4 ಕೋಡ್. ಕೋಡ್ ಅಂದ್ರೆ ಕಾನೂನು, ಅದೆಲ್ಲ ಗೊತ್ತೈತೆ ನನಗೆ, ಪ್ರಶ್ನೆ ಅದಲ್ಲ. 2 ಕೋಡ್ ಬಂದ್ರೆ ಮನುಷ್ಯ ಸೊಕ್ಕಿಗೆ ಬರ್ತಾನೆ. 4 ಕೋಡ್ ಬಂದಾನೆ, ಸೊಕ್ಕು ಮುರಿಬೇಕಾ ಬೇಡ? ಅರೆ ಹಂಗ ಬಿಟ್ಟಲ್ಲ ಅವನು. ಇನ್ನೊಂದು ಕಾನೂನು ತಂದಾನ. ಏನು ಕಾನೂನು ತಂದಾನ ಅಂದ್ರ, ನೀವು ಎಷ್ಟು ಸರಿ ಓಟ್ ಹಾಕಿರಿ? ಈಗಾಗಲೇ ಒಂದು 15 ಸರಿ 20 ಸರಿ ಓಟ್ ಹಾಕ್ತಿರೋದಿರಲ್ಲ. ಆ ಎಮ್ಮಂತೂ ಒಂದು 40 ಸರಿ ಓಟ್ ಹಾಕ್ಯಾರ ಯಜಮಾನಿಗೆ. ಸಾಕು, ಹೊಸ ಹುಡ್ರು ಇನ್ನೊಂದು 15 ಸರಿ ಹಾಕಿರ್ತೇವೆ. ಯಜಮಾನ್ರುಗಳು ಅಲ್ಲೇ ಒಂದು 40 ಸರಿ, ನಾವು 20-30 ಸರಿ ಓಟ್ ಹಾಕ್ತಿದ್ದೀವಿ. ನಮ್ಮದು ಓಟನ್ನು ಸರಿ ಮಾಡ್ಕೊಳಕ ನಾವು ಹುಟ್ಟಿದ ಡೇಟ್ ಆಫ್ ಬರ್ತ್ ಕೊಡ್ಬೇಕಂತೆ. 12 ದಾಖಲೆ ಕೊಟ್ಟು ನಮ್ಮ ಓಟನ್ನು ಉಳಿಸಬೇಕಂತೆ. ನಿಮಗೆ ಗೊತ್ತಿರಲಿ, ಉತ್ತರ ಪ್ರದೇಶದಾಗ 3 ಕೋಟಿ ಜನರ ಓಟನ್ನ, ಬಡವರ ಓಟನ್ನ, ಯಾರಿಗೆ ಹುಟ್ಟಿದ ದಿನಾಂಕ ಗೊತ್ತಿಲ್ಲೋ ಅವರೆಲ್ಲ ತೆಗೆದು ಊರಿಗೆ ಹೊಗೆದು ಬಿಟ್ಟಾರ. ನಾಳೆ ನಿಮ್ಗೆ ಈಗ ಓಟ್ ಐತಂತ ನಿಮ್ಗೆ ಹುಡುಕೆ ಮುಂದೆ 500,000 ಕೊಟ್ಟು ನಮ್ಮ ಜಾತಿ ನಿಮ್ ಜಾತಿ ಅಂತ ಕೈ ಮುಗಿತಾರಲ್ಲ. ಈಗ ನಿಮ್ಗೆ ಓಟ ಇಲ್ಲದ್ರೆ ಯಾರು ಮಾತಾಡಿಸ್ತಾರೆ? ನಿಮ್ಮನ್ನು ಮಾತಾಡಿಸಬಾರ್ದು. ನಿಮಗೆ ಯಾವ ಡೀಟೇಲ್ ಕೊಡಬಾರ್ದು. ನೀವು ಈ ದೇಶದ ನಾಗರಿಕರೇ ಅಲ್ಲ. ಈ ರೀತಿಯ ಪ್ರಶ್ನೆಯನ್ನ ಬಡವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ. ಇದರ ವಿರೋಧ ಮಾಡಬೇಕಾ ಬೇಡ? ಕಾನೂನುಗಳನ್ನ ತಿದ್ದುಪಡಿ ಮಾಡಿ 4 ಕೋಡ್ಗಳನ್ನ ಮಾಡಿದ್ದಾರೆ. ಈ 4 ಕೋಡ್ಗಳಲ್ಲಿ ಭಾರಿ ಮುಖ್ಯವಾಗಿ ಈ ದೇಶದ ಸಂವಿಧಾನ ಏನು ಕೊಟ್ಟಿತ್ತು ಹೋರಾಟ ಮಾಡುವಂಥದ್ದು, ಆ ಒಂದು ಹೋರಾಟದ ಹಕ್ಕನ್ನ ಇವತ್ತು ನರೇಂದ್ರ ಮೋದಿ ಅವರು ತಿದ್ದುಪಡಿ ಮಾಡಿದ್ದಾರೆ. ಇನ್ನು ಮುಂದೆ ಈ ದೇಶದಲ್ಲಿ ಯಾರೂ ಕೂಡ ಹೋರಾಟ ಮಾಡಂಗಿಲ್ಲ. ಹೋರಾಟ ಮಾಡಬೇಕು ಅನ್ನೋದಾದ್ರೆ ನೀವು 14 ದಿನ ಮುಂಚಿತವಾಗಿ ಆ ಸರ್ಕಾರಕ್ಕೆ ಲೆಟರ್ ಕೊಡಬೇಕು. ಅವರು ಪರ್ಮಿಷನ್ ಕೊಟ್ರೆ ಮಾತ್ರ ಹೋರಾಟ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಹೋರಾಟ ಮಾಡಿದ್ರೆ ನಿಮಗೆ 5 ವರ್ಷ ಜೈಲು ಶಿಕ್ಷೆ, 2 ಲಕ್ಷ ರೂಪಾಯಿ ದಂಡ ಅಂತೇಳಿ ಇವತ್ತು ಕಾನೂನು ತಿದ್ದುಪಡಿ ಮಾಡಿದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇವತ್ತು ನಮ್ಮ ಹೋರಾಟಕ್ಕೆ ನಮ್ಮ ಸ್ನೇಹಿತರು ದೇವರಾಜ್ ಅವರು ಬಂದಿದ್ದಾರೆ, ಬೇರೆ ಬೇರೆ ಬಂದಿದ್ದಾರೆ. ಅವರು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ಮಾತಾಡಿದ್ರೆ ಅವರಿಗೆ 20,000 ರೂಪಾಯಿ ದಂಡ, 2 ವರ್ಷ ಜೈಲು ಶಿಕ್ಷೆ ಅಂತೇಳಿ ನರೇಂದ್ರ ಮೋದಿ ಅವರು ತಿದ್ದುಪಡಿ ಮಾಡಿದ್ದಾರೆ. ಈ ಅನೇಕ ಕಾನೂನುಗಳನ್ನ ತಿದ್ದುಪಡಿ ಮಾಡಿ ಇವತ್ತು ನವೆಂಬರ್ 21ಕ್ಕೆ ಜಾರಿ ಮಾಡಿದ್ರು. ಆ ನವೆಂಬರ್ 21ಕ್ಕೆ ಎಲ್ಲ ಮಾಧ್ಯಮಗಳು ಬೊಬ್ಬೆ ಹೊಡೆದು ದೇಶ ತುಂಬ. ಏನು ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಭಾರಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕನಿಷ್ಠ ವೇತನ ಆಕಾಶಕ್ಕೆ ಏರಿಸಿದ್ದಾರೆ ಅಂತೇಳಿ ನಾವಿವತ್ತು ಮನದಟ್ಟು ಮಾಡ್ತಾ ಇದೀವಿ. ನೀವು ಎಲ್ಲರೂ ಕೂಡ ತಿಳ್ಕೋಬೇಕು, ಕೇಂದ್ರ ಸರ್ಕಾರ ಕನಿಷ್ಠ ವೇತನ ಎಷ್ಟಿದೆ ಅಂತ ಹೇಳಿದ್ರೆ 178 ರೂಪಾಯಿ ತಂದು ನಿಲ್ಲಿಸಿದ್ದಾರೆ. ಈಗ ನಾವು ಆಲ್ರೆಡಿ ಒಂದು ದಿನಕ್ಕೆ 500ರಿಂದ 600 ರೂಪಾಯಿ ಕನಿಷ್ಠ ವೇತನ ಪಡಿತಾ ಇದೀವಿ. ಅದನ್ನ ತಿದ್ದುಪಡಿ ಮಾಡಿ 178 ರೂಪಾಯಿಗೆ ಇವತ್ತು ಇಳಿಸಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ನಮಗೆ PF ಇಲ್ಲ, ಬೋನಸ್ ಇಲ್ಲ, ಯಾವುದೇ ಇವತ್ತು ನಮಗೆ ಸವಲತ್ತುಗಳಿಲ್ಲ. ಆದ್ರೆ ಎಲ್ಲಾ ಮಾಧ್ಯಮಗಳು ಬೊಬ್ಬೆ ಹೊಡೆದ್ರು, ಕಾರ್ಮಿಕರಿಗೆ
ಭಾರಿ ಕೊಡುಗೆ ಕೊಟ್ಟಾರ ಅಂತೇಳಿ ದಯಮಾಡಿ ಎಲ್ಲ ಈ ದೇಶದ ಮಾಧ್ಯಮಗಳಿಗೆ ನಾನು ಮನವಿ ಮಾಡ್ತೀನಿ. ಈ ದೇಶದಲ್ಲಿರುವಂತ 29 ಕಾನೂನುಗಳು ಆ ನಂತರ ತಿದ್ದುಪಡಿ ಆಗಿರುವಂತ ಕಾನೂನುಗಳನ್ನ ಫಸ್ಟ್ ನೀವು ಹೋಗ್ರಿ ಅಂತೇಳಿ ಏನಿವತ್ತು ದೇಶದಲ್ಲಿ ರೈತರು, ಕಾರ್ಮಿಕರು, ಕೂಲಿಕಾರರು ಏನು ಬರಬೇಕಾಗಿತ್ತು ಅವರ ವಿರೋಧ ಆಗಿರ್ತಕ್ಕಂಥ ಕಾನೂನನ್ನ ಇವತ್ತು ನರೇಂದ್ರ ಮೋದಿ ಅವರು ಏನ್ ಜಾರಿ ಮಾಡಿದ್ದಾರೆ ಅಂತ ಕಾನೂನುಗಳು ವಿರೋಧ ಮಾಡಿ ಭಾರತ ದೇಶದಲ್ಲಿ ಕೋಟ್ಯಾಂತರ ದುಡಿಯುವ ವರ್ಗದ ಜನರು ಪ್ರತಿಭಟನೆ ಮಾಡಲಿಕ್ಕೆ ಇವತ್ತು ಬೀದಿಗಿಳಿದಿದ್ದಾರೆ. ರೈತರಿಗೆ ಭೂ ಸ್ವಾಧೀನ ಕಾನೂನನ್ನ ತಿದ್ದುಪಡಿ ಮಾಡಿದ್ದಾರೆ, ವಿದ್ಯುತ್ ಶಕ್ತಿ ಕಾನೂನು ತಿದ್ದುಪಡಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಾರ್ಮಿಕರಿಗೆ ಇಲ್ಲಿವರೆಗಿರ್ತಕ್ಕಂಥ 29 ಕಾನೂನುಗಳನ್ನ ರದ್ದು ಮಾಡಿ ಕೇವಲ 4 ಕೋಟಿಗಳನ್ನಾಗಿ ಮಾಡಿದರೆ ಅದು ಏಪ್ರಿಲ್ ತಿಂಗಳ ಜಾರಿ ಆಗ್ತದೆ. ಅಂದ್ರೆ ಒಟ್ಟಾರೆಯಾಗಿ ಇವತ್ತು ಸುಮಾರು ವರ್ಷಗಳಿಂದ ಮಹಾತ್ಮ ಗಾಂಧಿ ಹೆಸರಲ್ಲಿ ನರಗಂಟೆಯಲ್ಲಿ ಹೇಳಿತ್ತು. ಆ ಒಂದು ಕಾನೂನು ರದ್ದು ಮಾಡಿ ತಿದ್ದುಪಡಿ ಮಾಡಿ ರಾಮ್ ಜಯಂತಿ ಹೇಳಿ ಇವತ್ತು ರಾಮನ ಹೆಸರಲ್ಲೇ ಸುದ್ದಾಗಬೇಕಂತೇಳಿ ತಿದ್ದುಪಡಿ ಮಾಡಿದ್ದಾರೆ. ಇವತ್ತು ಈ ಎಲ್ಲಾ ಕಾನೂನುಗಳು ರೈತರಿಗೆ, ಕಾರ್ಮಿಕರಿಗೆ, ಕೂಲಿಕಾರರಿಗೆ ವಿರೋಧಾಗಿರ್ತಕ್ಕಂಥ ಕಾನೂನಾಗಿದ್ದಾವೆ. ಹಂಗಾಗಿ ಸ್ವತಂತ್ರ ಚಳವಳಿಯಲ್ಲಿ ಏನು ಭಾಗವಹಿಸಿದ್ರು, ಸಾವಿರಾರು ಜನ ಒಂದು ಬದುಕನ್ನ ಕಂಡಿದ್ರು. ಆ ಬದುಕಿನ ವಿರೋಧವಾಗಿ ಇವತ್ತು ಸರ್ಕಾರಗಳು ಕಂಪನಿಯ ಪರವಾಗಿ, ಮಾಲೀಕರ ಪರವಾಗಿ ಇವತ್ತು ಕಾನೂನು ಮಾಡ್ತವೆ. ಅಂತ ಕಾನೂನನ್ನು ವಿರೋಧ ಮಾಡಿ ಸಿಐಟಿಯುನ 10 ಸಂಘಟನೆಗಳು ಅದಕ್ಕೆ ಬೆಂಬಲಿಸಿ 5 ಸಂಘಟನೆಗಳು ಏನು ಕಾರ್ಯಕ್ರಮ ಮಾಡ್ತವೆ. ಆ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಇವತ್ತು ಮಳೆ ಬಂದು ಬೆಳೆ ನಷ್ಟ ಆಯ್ತು ಅಂತ ಹೇಳಿ ಹಲವಾರು ರೈತರುಗಳು ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ. ಇವತ್ತು ಏನ್ ಹೇಳ್ತಾರಂದ್ರೆ ಕಂಪನಿ ವ್ಯವಸಾಯ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಭೂಮಿ ಏನೈತಲ್ಲ, ನಾವೇನು ಬೆಳಿಬೇಕು ಅಂತಂದೇಳಿ, ಬಿತ್ತಬೇಕು ಅಂತಂದೇಳಿ ರೈತ ಆಲೋಚನೆ ಮಾಡ್ತಾನ. ಆ ಬೆಳೆಯನ್ನ, ಆ ಬೀಜವನ್ನ ನಾವು ಬೆಳೀತಾ ಇಲ್ಲ. ಕಂಪನಿ ಏನ್ ಹೇಳ್ತತಿ, ಆ ಕಂಪನಿ ಬೀಜವನ್ನ ನಾವು ಬೆಳಿಬೇಕು ರೈತರು ಅಂತ ಹೇಳಿ ಒಂದ್ ಕಡೆ. ಇನ್ನೊಂದು ಕಡೆಗೆ ಇವತ್ತು ವಿದ್ಯುತ್ ಅನ್ನ ಖಾಸಗೀಕರಣ ಮಾಡ್ತದ ತರಾತುರಿಯಲ್ಲಿ. ಇವತ್ತು ರಾಜ್ಯದಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಇವತ್ತು ರೈತರು ಬೀದಿಗೆ ಬೀಳುವಂತ ಕೆಲಸ ಮಾಡ್ತಾರೆ. ಈಗ ಆಲ್ರೆಡಿ ಬೆಳೆ ನಷ್ಟ ಆಗಿ ಇನ್ನೊಂದು ಬ್ಯಾಂಕಿನ ಸಾಲ ಮೈ ಮೇಲೆ ಹಾಕೊಂಡು ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಇವತ್ತು ವಿದ್ಯುತ್ ಅನ್ನ ಖಾಸಗೀಕರಣ ಮಾಡಿ ಇವತ್ತು ಮೀಟರ್ ತರ್ತಾ ಇದ್ದಾರೆ. ಯಾವ ಮೀಟ್ರು? ಸ್ಮಾರ್ಟ್ ಮೀಟ್ರು. ನಮಗೆ ರೊಕ್ಕ ಎಷ್ಟು ಹಾಕ್ತಿವಿ ಅಷ್ಟು ಮಾತ್ರ ವಿದ್ಯುತ್. ರೊಕ್ಕ ಮುಗಿದೋದ್ಮೇಲೆ ಆ ವಿದ್ಯುತ್ ನಿಂತು ಹೋಗ್ತಾವ, ಆ ಪಂಪ್ ಸೆಟ್ ನಿಂತು ಹೋಗ್ತಾವ. ಇದು ಒಂದು ಸ್ಮಾರ್ಟ್ ಮೀಟರ್ ಅನ್ನ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಜಾರಿ ಮಾಡುವಂತ ಒಂದು ರೈತರಿಗೆ ಮಾರಕವಾದಂತ ಕಾನೂನನ್ನ ಅವ್ರು ತಂದಿದ್ದಾರೆ. ಅದೇ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಬಡವರು, ದಲಿತರು, ಸಣ್ಣ ನಾವೆಲ್ಲ ಮನೆ ಒಳಗಡೆ ಇರ್ತಕ್ಕಂಥ ಗೃಹಿಣಿಯರು ನಾವೆಲ್ಲ ಕೂಡ ಬಳಕೆ ಮಾಡುವಂತ ಮನೆ ಒಳಗಡೆ ವಿದ್ಯುತ್ ಏನ್ ಬೇಕಾಗಿತ್ತು ನಮಗೆ, ಆ ವಿದ್ಯುತ್ ಅನ್ನ ಕೂಡ ಸ್ಮಾರ್ಟ್ ಮೀಟರ್ ಹಾಕಿ ಇಡೀ ಒಂದು ದುಡ್ಡು ಹಾಕಿದ್ರೆ ಮಾತ್ರನೇ ನಮ್ಮ ಮನೆಗೆ ಬೆಳಕು. ಇಲ್ಲದೆ ಇದ್ರೆ ನಮಗೆ ಮನೆಗೆ ಕರೆಂಟ್ ಇಲ್ಲ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಡ ಕರೆಂಟ್ ಬಿಲ್ ಕಟ್ಲಾರ್ದನೆ ಇವತ್ತು 6 ಗಂಟೆಗೆ ನಾವು ಊಟ ಮಾಡಿ ಮಲಗುವಂತ ಸಂದರ್ಭ ಬರ್ತಾ ಇದೆ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಹಿಂದಿನ ದಿನಗಳಲ್ಲಿ ಸೀಮೆಎಣ್ಣೆ ಇರ್ತಿತ್ತು. ಸೀಮೆಎಣ್ಣೆ ದೀಪ ಹಚ್ಕೊಂಡು ನಾವೆಲ್ಲ ಕೂಡ ರೈತರು ಅಥವಾ ಸಾಮಾನ್ಯ ಜನಗಳು ಅದನ್ನ ಬೆಳಕಿನಲ್ಲಿ ಅಡಿಗೆ ಮಾಡಿ ಊಟ ಮಾಡಿ ನಾವು ಮಲಗ್ತಿದ್ವಿ. ಈಗ ಸೀಮೆಎಣ್ಣೆ ಕೂಡ ಇಲ್ಲ. ಹಂಗಾಗಿ ಇವತ್ತು ಇಡೀ ದೇಶ ಕತ್ತದಲ್ಲಿ ಇರ್ತಕ್ಕಂಥ ಒಂದು ಅತ್ಯಂತ ಮಾರಕವಾದಂತ ಕಾನೂನನ್ನ ಇವತ್ತು ವಿದ್ಯುತ್ ತಿದ್ದುಪಡಿ ಕಾಯ್ದೆಯನ್ನ ತಂದಿದ್ದಾರೆ. ನಮಗೆ ಏನಾದ್ರೂ ಒಂದು ಹೆಲ್ಪ್ ಮಾಡ್ತಾರ ಅಂತ ಅನ್ಕೊಂಡಿದ್ವಿ. FRS ಬಗ್ಗೆ ಮತ್ತೆ ಆಮೇಲೆ ಇನ್ನೊಂದೇನಿದ್ರೆ ಕನಿಷ್ಠ ವೇತನ ಕೂಡ ಕೊಡ್ತಾರ ಅಂತಂದ ಹೇಳಿ ನಾವೆಲ್ಲ ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ. ತುಮಕೂರಲ್ಲಿ ನಾವು ಸ್ಟ್ರೈಕ್ ಅನ್ನು ಮಾಡಿದಾಗ ಮುಖ್ಯಮಂತ್ರಿ ಅವರು ಇವರು ಕುಮಾರಸ್ವಾಮಿ ಅವರು ಏನ್ ಮಾಡಿದ್ರು, ಇಲ್ಲ ನೀವು ಮುಖಂಡ್ರು ಏನಿದಿರಿ ತಕ್ಷಣ ಬರ್ರಿ, ನಾವು ನಿಮಗೆ ಬರ ಹೋಗೋ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ತಿದೀವಿ ಅಂತಂದು ಹೇಳ್ಬಿಟ್ಟು ಅಲ್ಲಿ ನಮ್ಮ ಮಿನಿಸ್ಟರ್ ಹತ್ರ ಹೋಗಿ ಮಾತಾಡಿದಾರೆ. ಆದ್ರೆ ಆ ಬಜೆಟ್ ಒಳಗೆ ಬಹಳ ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ, ಏನಾದ್ರೂ ಒಂದು ಮಾಡ್ತಾರೆ